ಓಕೆ ಸರ್, ಒಂದು ಲೂಪ್ ಹೋಲ್ಸ್ ಬಗ್ಗೆ ನೀವು ಅವಾಗಲೇ ಹೇಳ್ತಾ ಇದ್ರಿ ಹೊಸ ಕಾನೂನಿನಲ್ಲಿ. ಅಂತ ಲೂಪ್ ಹೋಲ್ಸ್ಗಳಿಂದ ಅಂದರೆ ಲೂಪ್ ಹೋಲ್ಸ್ಗಳು ಯಾವ್ಯಾವು, ಜೊತೆಗೆ ಅದನ್ನು ಈ ಆರೋಪಿಗಳು ಏನಾದರೂ ನಿಯಂತ್ರಣ ಮಾಡಬಹುದು, ಅದರಿಂದ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಇದೆಯಾ? ಈಗ ಕಾನೂನುಗಳ ಆ ವಿಚಾರದಲ್ಲಿ ಆರೋಪಿಗಳಿಗೆ ತಪ್ಪಿಸ್ಕೊಳ್ಳೋಕ್ಕೆ ಬ್ರೇಕ್ ಹಾಕಿದ್ದಾರೆ, ತಪ್ಪಿಸ್ಕೊಳ್ಳೋಕೆ ಆಗದೆ ಇರೋದಕ್ಕೆ ಬ್ರೇಕ್ ಹಾಕಿದ್ದಾರೆ. ಓಕೆ, ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಕಷ್ಟು ಅಂಶಗಳನ್ನ ಸಿಕ್ಕಿನ ಪ್ರಮಾಣ ಬೇಕಾಗ. ಆದರೆ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಈಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ವಿಫಲ ಆಗಿಬಿಟ್ರೆ ಅಥವಾ ಪ್ರೊಸೀಜರ್ ಫಾಲೋ ಮಾಡಲಿದ್ರೆ ಸಹಜವಾಗಿ ಟೆಕ್ನಿಕಾಲಿಟೀಸ್ ಮೇಲೆ ಆರೋಪಗಳು ಜಾಸ್ತಿ ತಪ್ಪಿಸ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಈ ಅಫೆನ್ಸ್ಗಳಲ್ಲಿ ಒಂದಷ್ಟು ಅಂಶಗಳನ್ನು ಅಳವಡಿಕೆ ಮಾಡದೇ ಇರೋದ್ರಿಂದ ಮತ್ತು ಅದಕ್ಕೆ ಅವಳು ಮಾಡಿರ್ತಕ್ಕಂಥ ಈಗ ಮಾಡಿರ್ತಕ್ಕಂಥ ಅಂಶಗಳ ಬಗ್ಗೆ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡೋಕ್ಕಾಗದೇ ಇರುವಷ್ಟು ಅಂಶಗಳನ್ನು ಅಳವಡಿಕೆ ಮಾಡಿರೋದ್ರಿಂದ ಈಗ ನೀವು ಸ್ಟೇರ್ ಮಾಡಿದ್ರೆ ಯಾವುದೋ ಒಂದು ಯಂಗ್ಸನ್ನ ಸ್ಟೇರ್ ಮಾಡಿದಾಗ ನೀವು ಅದನ್ನು ಹೆಂಗೆ ಪ್ರೂವ್ ಮಾಡ್ತೀರಿ? ಎಕ್ಸೆಪ್ಟ್ CCTV ಫುಟೇಜ್ ಎಲ್ಲದಿದ್ರೆ ಮಾತ್ರ ನೀವು ಪ್ರೂವ್ ಮಾಡೋಕ್ಕಾಗ್ತದೆ. ಹೌದು, ಮಿಯರ್ಲಿ ಸ್ಟೇರ್ ಮಾಡಿದ್ರೆ ಸುಳ್ಳು ಆಗ್ಬಿಟ್ರೆ. ಸೊ ಹಾಗಾಗಿ ಈಗ ದುರ್ಬಳಕೆ ಮಾಡ್ತಕ್ಕಂಥ ಅವಕಾಶಗಳು ಹೆಚ್ಚು ನಾವು ಕಾಣ್ತಾ ಇದ್ವಿ. ಇದರಲ್ಲಿ ದುರ್ಬಳಕೆ ಸಂದರ್ಭಗಳು ಹೆಚ್ಚು ಕಾಣ್ತೀವಿ, ದುರ್ಬಳಕೆ ಮಾಡ್ಕೊಂಡು. ಬಟ್ ಒಂದ್ಸಲ ಕೇಸ್ ರಿಜಿಸ್ಟರ್ ಆದಮೇಲೆ ದೇ ಹ್ಯಾವ್ ಟು ಫೇಸ್. ಅದು ಯಾವಾಗ ತೀರ್ಮಾನ ಆಗುತ್ತೋ ಹೋಗುತ್ತೆ, ದೆನ್ ಯು ಹ್ಯಾವ್ ಟು ಫೇಸ್, ದೇ ಹ್ಯಾವ್ ಟು ಕಂಡಕ್ಟ್ ದಿ ಟ್ರಯಲ್, ಇನ್ವೆಸ್ಟಿಗೇಷನ್ ನಡೀಬೇಕು, ಪೊಲೀಸರು ಬರ್ತಾರೆ. ಅದು ಪೊಲೀಸರಿಗೆ ಹೆಚ್ಚು ಇವ್ರಿಗೆ ಶಸ್ತ್ರಾಸ್ತ್ರಗಳು ಕೈ ಕೊಟ್ಟಂಗೆ ಆಗಿದೆ. ಬಟ್ ದುರ್ಬಳಕೆಗಳು ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಬಟ್ ಸಿವಿಯರ್ ಪನಿಷ್ಮೆಂಟು ಜಾಸ್ತಿ ಇದ್ದಾವೆ ಇದರಲ್ಲಿ. ಸೊ ಹಾಗಾಗಿ ಸ್ವಲ್ಪ ಗಂಭೀರವಾಗಿ ಅಂದರೆ ದುರದೃಷ್ಟವಶ ಇದರಲ್ಲಿ ಪರ್ಜುರಿಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿಲ್ಲ. ಈಗ ಮತ್ತೆ ಗಂಡಸರಿಗೆ ರಕ್ಷಣೆ ಸ್ವಲ್ಪ ಕಡಿಮೆ. ಹೆಂಗೆ ಸರ್? ಈ ಕಾನೂನಲ್ಲಿ ಗಂಡಸರಿಗೆ ರಕ್ಷಣೆ ಕಡಿಮೆ. ಈ ಕಾನೂನಲ್ಲಿ ಎಲ್ಲೂ ಸಹ ಗಂಡಸರ ರಕ್ಷಣೆ ಬಗ್ಗೆ ಪ್ರಸ್ತಾಪ ಇಲ್ಲ. ಈಗ ಪರ್ಜುರಿ ಫುಲ್ ಫಾಲ್ಸ್ ಕಂಪ್ಲೇಂಟ್ಸ್ ಕೊಡ್ತಾರೆ. ಫಾಲ್ಸ್ ಕಂಪ್ಲೇಂಟ್ಸ್ ಕೊಟ್ಟಾಗ, ಫಾಲ್ಸ್ ಎವಿಡೆನ್ಸ್ ಕೊಟ್ಟಾಗ ಅವಾಗ ಏನು ಎಕ್ಸೆಪ್ಟ್ ಕೋರ್ಟ್ ಮುಂದೆ ಹೋಗಿ ನೀವು ಸಬ್ಸ್ಟೆನ್ಷನ್ ಮಾಡ್ಕೊಳ್ಳೋದನ್ನು ಬಿಟ್ರೆ ಇವ್ರಿಗೆ ರಕ್ಷಣಾತ್ಮಕವಾಗಿ ಏನು ಇದರಲ್ಲಿ ಪ್ರಸ್ತಾಪ ಮಾಡಿಲ್ಲ. ರಕ್ಷಣಾತ್ಮಕವಾಗಿ ಏನು ಪ್ರಸ್ತಾಪ ಮಾಡಿಲ್ಲ. ಸುಳ್ಳು ಕಂಪ್ಲೇಂಟ್ಗಳಿದ್ದಾಗ ಅದನ್ನ ಸಂಪೂರ್ಣವಾಗಿ ಅದನ್ನ ಅವ್ರಿಗೆ ಶಿಕ್ಷೆ ಕೊಡುವಂಥ ಸಾಧ್ಯತೆಗಳು ಮಾಡಬೇಕದು. ಒಂದು ಕಂಪ್ನಿಗಾಗಲಿ, ಫೋರ್ಜರಿಗಾಗಲಿ, 420ಗಳಿಗೆ, ಅಫೆನ್ಸಸ್ ಅಗೇನ್ಸ್ಟ್ ಸ್ಟೇಟ್ ಆಗಲಿ, ಅಫೆನ್ಸಸ್ ಅಗೇನ್ಸ್ಟ್ ಡಾಕ್ಯುಮೆಂಟ್ಸ್ ಆಗಲಿ, ಅಫೆನ್ಸ್ ಅಗೇನ್ಸ್ಟ್ ಪ್ರಾಪರ್ಟಿ ಆಗಲಿ, ಅಫೆನ್ಸ್ ಅಗೇನ್ಸ್ಟ್ ವುಮೆನ್ ಆಗಲಿ, ಅಫೆನ್ಸ್ ಅಗೇನ್ಸ್ಟ್ ಚಿಲ್ಡ್ರನ್ಸ್ ಆಗಲಿ, ಅಫೆನ್ಸ್ ಅಗೇನ್ಸ್ಟ್ ಬೇರೆ ಯಾವುದಾದ್ರು ಆರ್ಮಿ ನೇವಿಗಾಗಲಿ, ಈ ಅಫೆನ್ಸ್ಗಳಿಗೆಲ್ಲನೂ ಸಹ ಮಾಡುವಂಥ ಸಂದರ್ಭದಲ್ಲಿ ಸುಳ್ಳು ಕಂಪ್ಲೇಂಟ್ ಆದಾಗ ಅಂಥ ಸಂದರ್ಭದಲ್ಲಿ ಇವ್ರು ರಕ್ಷಣೆ ಮಾಡುವಂಥದ್ದು ಯಾರೋ. ಸೊ ಅದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿಲ್ಲ. ಸೊ ಅದನ್ನು ಸಹ ಸ್ವಲ್ಪ ಗಂಭೀರವಾಗಿ ಮುಂದಿನ ದಿನಗಳು ಚಿಂತನೆ ಮಾಡ್ತಕ್ಕಂಥದ್ದು ಸೂಕ್ತ. ಇದೊಂದು ನಾನು ಸರ್ಕಾರಗಳನ್ನು ತಪ್ಪು, ಲೆಜಿಸ್ಲೇಟಿವ್ ತಪ್ಪು ಹಿಡಿತಾ ಇಲ್ಲ. ಬ್ಯೂರೋಕ್ರಾಟ್ಸ್ ಮಾಡಿಕೊಟ್ಟಿದ್ದನ್ನು ನೀವು ಇಂಪ್ಲಿಮೆಂಟ್ ಮಾಡಿದರೆ ಸಂತೋಷ. ಬಟ್ ಅದನ್ನು ರಿಫಾರ್ಮ್ ಮಾಡ್ತಕ್ಕಂಥ ಜವಾಬ್ದಾರಿನೂ ಸಹ ಲೆಜಿಸ್ಲೇಟಿವ್ಗೆ ನಿಮಗೆ ಇದೆ. ಅದನ್ನು ಮತ್ತೆ ಅದೇ ಬ್ಯೂರೋಕ್ರಾಟ್ಸ್ ಇದೆ ನೀವು ಬರೆಸಬೇಕಾಗ್ತದೆ. ಜನಸಾಮಾನ್ಯರ ಸಮಸ್ಯೆಗಳನ್ನು, ಜನಸಾಮಾನ್ಯರ ಹಗುಗಳನ್ನು ಸರ್ಕಾರಗಳೇ ಲೆಜಿಸ್ಲೇಟರ್ಸೇ ಗಮನಿಸಬೇಕು. ಲೆಜಿಸ್ಲೇಷನ್ ಇಸ್ ಇನ್ ಎಕ್ಸ್ಟ್ರೀಮ್, ಲೆಜಿಸ್ಲೇಷನ್ ಇಸ್ ಹೈಯೆಸ್ಟ್ ಅಥಾರಿಟಿ. ಲೆಜಿಸ್ಲೇಷನ್ ಕಮಿಟ್ಸ್ ಮಿಸ್ಟೇಕ್, ದೆನ್ ಇಟ್ ವಿಲ್ ಬಿ ಟೆಸ್ಟೆಡ್ ವಿತ್ ದಿ ಸುಪ್ರೀಂ ಕೋರ್ಟ್. ಸೊ ಹಾಗಾಗಿ ನಾನು ಹೇಳುವಂಥದ್ದು ಪ್ರತಿಯೊಂದು ಸಹ ಕೋರ್ಟ್ಗೆ ಹೋಗಿ ಚರ್ಚೆ ಮಾಡುವಂಥದ್ದಲ್ಲ. ಬಟ್ ಇರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅದನ್ನು ಲೆಜಿಸ್ಲೇಟರ್ ಸರಿಪಡಿಸಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು. ಈ ಕಾನೂನಿನ ಬಗ್ಗೆ ಅಂದರೆ ಹಳೆ ಕಾನೂನಿಗೂ ಹೊಸ ಕಾನೂನಿಗೂ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರಿ. ಏನೆಲ್ಲ ಬದಲಾವಣೆ ಆಗಿದೆ, ಯಾವ ರೀತಿಯಾಗಿ ಜಾರಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಈ ಒಂದು ವಿಚಾರ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಜೊತೆಗೆ ಇದನ್ನು ನೀವು ತಿಳ್ಕೊಂಡು ನಿಮ್ಮವರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.